ರಾಯ್ರೆ, ಇವತ್ತು ನಾನು ಕೇಳ್ತಿರೋ ಪ್ರಶ್ನೆ ಯಾರಿಗೆ ಅಂದರೆ, ಒಬ್ಬರು ಮನೆಯಲ್ಲಿ ಹೇಮಾ ಅನ್ನೋ ಒಬ್ರ ಮನೇಲಿ ಒಡವೆ ಕಳ್ತನ ಆಗಿದೆ. ಮತ್ತೆ ಒಡವೆ ವಾಪಸ್ ಅವ್ರ ಕೈಗೆ ಸಿಗುತ್ತಾ? ಅವರು ಕಷ್ಟಪಟ್ಟು ಏನೋ ಒಡವೆನ ಮಾಡಿಸ್ಕೊಂಡಿದ್ದಾರೆ, ನೋಡಿದ್ರೆ ಯಾರೋ ಮನೆಗೆ ಬಂದು ಕಳ್ತನ ಮಾಡಿ ಹೋಗಿದ್ದಾರೆ. ಅದು ಹೆಂಗೆ ಕಳ್ತನ ಆಗಿದೆ ಏನು ಅನ್ನೋದು ಗೊತ್ತಿಲ್ಲ ಕಣಪ್ಪ. ಅವ್ರ ಒಡವೆ ವಾಪಸ್ ಅವ್ರ ಕೈಗೆ ಸಿಗುತ್ತಾ? ಸಿಗುತ್ತೆ, ಖಂಡಿತ ಸಿಗುತ್ತಮ್ಮ, ಅವ್ರು ಕಷ್ಟಪಟ್ಟಿರೋದು ಅನ್ನೋದಾದರೆ. ಯಾವ ಭಾಗದಿಂದ ನಾನು ಇವಾಗ ಏನು ಹೂವು ಇಡ್ತಿದ್ದೀನಿ, ಸಿಕ್ಕೇ ಸಿಗುತ್ತೆ ಅನ್ನೋದಾದರೆ ಪ್ರಸಾದನ ಕೊಡಪ್ಪ. ಸಿಗುತ್ತೆ ಅನ್ನೋದಾದ್ರೆ ಪ್ರಸಾದನ ಕೊಡಿ, ಸಿಗಲ್ಲ ಅನ್ನೋದಾದ್ರೆ ತುಂಬ್ದಂಗೆ ಕುತ್ಕೊಬಿಡಪ್ಪ. ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದಾರೆ ಕಣಪ್ಪ. ಏನೋ ಅವ್ರ ಒಡವೆನ ಅವ್ರಿಗೆ ಯಾವ ಮುಖಾಂತರನಾದ್ರೂ ಅವ್ರಿಗೆ ಒಡವೆ ಸಿಗುವಾಗೆ ಅನುಗ್ರಹ ಮಾಡಿಕೊಡ್ಬಿಡಪ್ಪ. ರಾಯರ ಆಶೀರ್ವಾದದಿಂದ ನಮ್ಮ ಒಡವೆ ನಮ್ಗೆ ವಾಪಸ್ ಸಿಕ್ತು ಅಂದಮೇಲೆ ಅವರು ಒಂದು 5 ಜನಕ್ಕೆ ನಿಮ್ಮ ಹೆಸರು ಹೇಳಿ ಪುಳಿಯೋಗರೆನ ಹಂಚ್ತಾರೆ ಕಣಪ್ಪ. ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಅವ್ರ ಪರವಾಗಿ ಅವ್ರು ಹಾಕಿರೋ ಒಂದು ಕಮೆಂಟಲ್ಲಿ ನಾನು ನೋಡಿ ಇವತ್ತು ನಾನು ಅವ್ರಿಗೋಸ್ಕರ ಪ್ರಶ್ನೆ ಕೇಳಿದ್ದೀನಿ. ಅವರು ಒಡವೆ ಸಿಕ್ಕೇ ಸಿಗುತ್ತೆ ಮಗಳೇ, ಎಲ್ಲೂ ಹೋಗಲ್ಲ ಅನ್ನೋದಾದರೆ ಇವಾಗ ಇಟ್ಟಿರುವಂಥ ಪ್ರಸಾದನ ಕೊಡಪ್ಪ. ಸಿಗುತ್ತಪ್ಪ ಒಡವೆ. ಹೇಮಾ ಅವರೇ, ರಾಯರು ನಿಮಗೆ ಪ್ರಸಾದನ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಒಡವೆ ಸಿಗುತ್ತೆ ಅಂತ. ಎಲ್ಲ ಒಳ್ಳೆಯದಾಗುತ್ತೆ. ತುಳಸಿ ಪ್ರಸಾದನ ಕೊಟ್ಟಿದ್ದಾರೆ, ಖಂಡಿತ ನಿಮ್ಮ ಒಡವೆ ನಿಮಗೆ ಸಿಗುತ್ತೆ.